ಈಗಿನ ಕಾಲದಲ್ಲಿ ಈಗಿನ ಯುಗದಲ್ಲಿ ವೃದ್ಧಾಶ್ರಮಗಳು ಯಾಕೆ ಬೆಳೀತಾ ಇದ್ದಾವೆ ಅನ್ನೋದಕ್ಕೆ ಕಾರಣ ದುರಂತ ಉದಾಹರಣೆ ಇವತ್ತಿನ ದಿವಸ ನಮ್ಮ ಈ ಗೋಪಾಲ್ ಜಿನಗೌಡ ವೃದ್ಧಾಶ್ರಮದಲ್ಲಿ ಒಬ್ಬರು ಬಾಳವ ಅಜ್ಜಿ ಒಬ್ಬರ ಮೊನ್ನೆ ಅವ್ರ ಮಗ KSRTCಯಲ್ಲಿ ನೌಕರಿ ಇದ್ದಾರೆ. ಆದರೂ ಅವ್ರನ್ನ ಸರಿಯಾಗಿ ಅವ್ರ ಮಗ ಮತ್ತು ಸೊಸಿ ನೋಡ್ದಿದ್ದಕ್ಕೆ ಬೇರೆಯವರು ಅಂದ್ರೆ ಅವ್ರ ರಿಲೇಷನ್ದವ್ರು ತಂದು ನಮ್ಮ ವೃದ್ಧಾಶ್ರಮದಲ್ಲಿ ಅವ್ರನ್ನ ದಾಖಲೆ ಮಾಡಿದರು. ಆ್ಯಕ್ಚುಲಿ ಈ ಒಂದು ಸಂದರ್ಭದೊಳಗೆ ನಾ ಹೇಳೋದು ಇಷ್ಟ, ತಾಯಂದಿರು ನಮ್ಮನ್ನು ಚಿಕ್ಕಂದಿಂದ ಹಿಡಿದು ದೊಡ್ಡವ್ರನ್ನ ಮಾಡೋ ಮಟ್ಟ ಎಷ್ಟು ಕಷ್ಟಪಟ್ಟಿರ್ತಾರೋ ಅವ್ರ ಮುಪ್ಪಿನ ಕಾಲದೊಳಗೆ ನಾವು ಅವ್ರನ್ನ ನೋಡಬೇಕಾದಂಥ ಪರಿಸ್ಥಿತಿ ಬೇಕಾಗ್ತೈತಿ. ಆದ್ರೆ ಈಗ ಇವ್ರು ಮಾಡಿರೋದು ಒಂದು ದುರಾಘಟನೆ. ಅದಕ್ಕೆ ಹಿಂಗೆ ಮುಂದೆ ಆಗಬಾರ್ದು. ವೃದ್ಧಾಶ್ರಮಕ್ಕೆ ದಯವಿಟ್ಟು ತಂದೆ ತಾಯಿಯವ್ರನ್ನ ಸೇರಿಸ್ಬಾರ್ದು. ನಾವು ವೃದ್ಧಾಶ್ರಮ ಕಟ್ಟಿರೋ ಉದ್ದೇಶ ಯಾರಿಗೆ ಹೆಣ್ಣು ಮಕ್ಕಳು ಇರ್ತಾರೋ ಮದುವೆಯಾಗಿ ಹೋದ ಮೇಲೆ ಅವ್ರ ತಂದೆ ತಾಯಿನ ಯಾರು ನೋಡೋದಿಲ್ಲ ಅಂಥವ್ರಿಗೆ ಕೊಡ್ಬೇಕಂತ ಹೇಳಿ ನಾವು ವೃದ್ಧಾಶ್ರಮ ಅಂದ್ರೆ ನಮ್ಮ ಗೋಪಾಲ್ ಜಿನಗೌಡ ಅವ್ರದ್ದು ಒಂದು ಕನಸು. ಅವರು ಮುಂಬೈಯು ದೊಡ್ಡ ದೊಡ್ಡ ಸಿಟಿ ಒಳಗೆ ಅಡ್ಡಾಡಿ ಬಂದಾಗ ಭಾಳ ಜನರ ತ್ರಾಸು ನೋಡ್ಕೊಂಡು ನಾನು ಒಂದು ವೃದ್ಧಾಶ್ರಮ ಕಟ್ಟಬೇಕು